ಹುಬ್ಬಳ್ಳಿಯಲ್ಲಿ ಇವತ್ತು ಸರ್ಕಾರದ ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದ ಹಾಗೆ ಕಟೌಟ್ಗಳು ದರಶಾಹಿಯಾಗಿದ್ದಾವೆ. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನವೇ ದೊಡ್ಡ ಅವಘಡವೊಂದು ತಪ್ಪಿದಂತಾಗಿದೆ. ದಿಢೀರನೆ ಕುಸಿದು ಬಿದ್ದಿದ್ದಾವೆ ಕಾರ್ಯಕ್ರಮಕ್ಕೆ ಹಾಕಿದಂತಹ ಕಟೌಟ್ಗಳು. ವೇದಿಕೆಯ ಮುಂಭಾಗದಲ್ಲಿ ಹಾಕಿದಂತಹ ಕಟೌಟ್ಗಳು ಕಾಂಗ್ರೆಸ್ ನಾಯಕರುಗಳ ಕಟೌಟ್ ಬಳಿ ನಿಂತಿದ್ದಂತಹ ಮೂವರಿಗೆ ಗಾಯವಾಗಿದೆ. ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಾಳುಗಳಿಗೆ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಸರ್ಕಾರದಿಂದ ನಿರ್ಮಾಣವಾದಂತಹ ಕಾರ್ಯಕ್ರಮ ಇದು. ಮನೆಗಳನ್ನು ಹಸ್ತಾಂತರಿಸುವಂತಹ ಕಾರ್ಯಕ್ರಮ. 42,345 ಮನೆಗಳನ್ನು ಹಸ್ತಾಂತರಿಸುವುದಕ್ಕೆ ವೇದಿಕೆ ಕಾರ್ಯಕ್ರಮ ರೆಡಿ ಆಗ್ತಾ ಇತ್ತು. ಈ ಕಡೆ ಕಾಂಗ್ರೆಸ್ ನಾಯಕರುಗಳ ಫೋಟೋ ಇರುವಂತಹ ಬೃಹತ್ ಕಟೌಟ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಇದ್ದಕ್ಕಿದ್ದ ಹಾಗೆ ಆ ಕಟೌಟು ದರಶಾಹಿ ಆಗಿದೆ, ಕೆಳಕ್ಕೆ ಉರುಳಿ ಬಿದ್ದಿದೆ. ಅಲ್ಲೇ ಕೆಳಗಿದ್ದಂತಹ ಮೂವರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಟೌಟನ್ನು ಕಟ್ಟಿದಂತಹ ಜಾಗ. ಈ ಕಟ್ಟಿಗೆಗಳನ್ನು ಜೋಡಿಸಿ ಬೃಹದಾಕಾರದ ಕಟೌಟನ್ನು ಕಟ್ಟಲಾಗಿತ್ತು. ಈ ಕಟೌಟು ಇದ್ದಕ್ಕಿದ್ದ ಹಾಗೆ ಗಾಳಿಯ ಫೋರ್ಸಿಗೆ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಕ್ರೌಡ್ ಎಲ್ಲಾದರೂ ಇದ್ದಿದ್ರೆ, ಜನಸಂದಣಿ ನಿರ್ಮಾಣವಾಗಿದ್ದರೆ ಮತ್ತಷ್ಟು ಜನರಿಗೆ ಗಾಯವಾಗುವಂತಹ ಸಾಧ್ಯತೆ ಕೂಡ ಇತ್ತು. ಅರ್ಜೆಂಟಲ್ಲಿ ಈ ಕಟೌಟನ್ನು ಕಟ್ಟಿದ್ದೆ ಈ ಅವಘಡಕ್ಕೆ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಈ ಕಟೌಟ್ ಬಿದ್ದು ಗಾಯಗೊಂಡವರಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ. ಒಂದು ವೇಳೆ ಜನ ದೊಡ್ಡ ಮಟ್ಟದಲ್ಲಿ ಸೇರಿದ್ರೆ ಮತ್ತಷ್ಟು ಜನರಿಗೆ ಗಾಯವಾಗುವಂತಹ ಸಾಧ್ಯತೆ ಇತ್ತು. ಹೇಗಾಯ್ತು ಈ ಅವಘಡ ಸುನಿಲ್, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಪ್ರೇಮ, ಸಹಜವಾಗಿ 2 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ವೇದಿಕೆಯಲ್ಲೇ 90,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇಂತಹ ಹೊತ್ತಿನಲ್ಲಿ ಈ ಒಂದು ಅವಘಡ ನಿಜಕ್ಕೂ ಕೂಡ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಪ್ರೇಮ್, ನಾನೀಗ ಘಟನಾ ನಡೆದಂಥ ಸ್ಥಳದಲ್ಲಿ ಇರುವಂಥದ್ದು. ನೀವು ಇಲ್ಲೇನು ದೃಶ್ಯಾವಳಿಗೆ ನೋಡ್ತಾ ಇದ್ದೀರಲ್ಲ, ಇದು ಬೃಹತ್ ಪ್ರಮಾಣದ ಕಟೌಟು. ನೀವು ಅಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದರೆ ಏನಿಲ್ಲ ಅಂದ್ರೆ ಒಂದು 30-40 ಅಡಿ ಕಟೌಟು ಇದಾಗಿರುವಂಥದ್ದು. ಇದರಲ್ಲಿ ACC ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, CM DCM ಅವರ ಒಂದು ಭಾವಚಿತ್ರಗಳು ಇದ್ವು. ಸೊ ಇಂತಹ ಕಟೌಟನ್ನು ಹಾಕಲು ತಮಿಳುನಾಡಿನಿಂದ ವಿಶೇಷ ತಂಡಗಳನ್ನು ಜಮೀರ್ ಅಹಮದ್ ಅವರು ತರಿಸಿದ್ರು. ಸೊ ನೀವು ಹೇಳಿದಂತೆ ನಿನ್ನೆ ಅಂದರೆ ಕಾರ್ಯಕ್ರಮ ಒಂದು ತಿಂಗಳಿಂದ ತಯಾರಿ ನಡೆದಿದ್ರು ಕೂಡ ಈ ಕಟೌಟನ್ನು ನಿನ್ನೆ ಹಾಕಲಾಗಿತ್ತು. ಸೊ ಈ ಹಾಕುವಂಥ ಬರದಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಮತ್ತೊಂದು ನಿಮಗೆ ಒಂದು ಪರಿಣಾಮವನ್ನು ತೋರಿಸ್ತೇನೆ. ಅಲ್ಲಿ ವಿದ್ಯುತ್ ಕಂಬ ಇದೆ ಪ್ರೇಮ್. ಆ ವಿದ್ಯುತ್ ಕಂಬದ ಮೇಲೆ ಈ ಒಂದು ಕಟೌಟು ಉರುಳಿ ಬಿದ್ದಿರುವಂಥದ್ದು. ನೀವು ಹೇಳಿದಂತೆ ಈಗ ಜನಸಂದಣಿ ಆಗ್ತಾ ಇದೆ. ಅದೃಷ್ಟವಶಾತ್ ಆ ಒಂದು ಕಟೌಟ್ ಇರುವಂಥ ಸಮಯದಲ್ಲಿ ಜನಸಂದಣಿ ಕಡಿಮೆ ಇತ್ತು. ಸೊ ಈ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿರುವಂಥದ್ದು ಒಂದು ಆತಂಕಕ್ಕೆ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ಇಲ್ಲಿ ಇನ್ನಷ್ಟು ಕೂಡ ಒಂದು ಕಟೌಟ್ಗಳು ಇರುವಂಥದ್ದು. ಪ್ರೇಮ್, ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಕಟೌಟ್ಗಳ ಒಂದು ಎಷ್ಟು ಸಂಖ್ಯೆಯ ಕಟೌಟ್ಗಳು ಇದಾವೆ ಅಂತ ನಿಮಗೆ ತೋರಿಸ್ತೇನೆ. ಈ ಒಂದು ಏನಿಲ್ಲ ಅಂದ್ರೆ 30-40 ಅಡಿ ಕಟೌಟ್ಗಳು ರಾಜ್ಯದ ಎಲ್ಲ ಒಂದು ಸಚಿವರ ಒಂದು ಕಟೌಟ್ಗಳು ನಿಮ್ಗಿಲ್ಲಿ ಸಿಗ್ತಾ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರ ಕಟೌಟ್ಗಳು, ಅದರ ಜೊತೆಗೆ ಈ ಭಾಗದಲ್ಲಿ ನೋಡೋದಾದ್ರೆ ಗೃಹ ಸಚಿವರಾದಂತಹ G. ಪರಮೇಶ್ವರ್ ಅವರ ಒಂದು ಕಟೌಟ್ಗಳು, ಹೀಗೆ ರಾಜ್ಯದ ಎಲ್ಲ ಸಚಿವರ ಒಂದು ಕಟೌಟ್ಗಳು ಈ ಒಂದು ಸ್ವಾಗತಕ್ಕೆ ಹಾಕಿರುವಂಥದ್ದು. ಇದೇ ಒಂದು ರಸ್ತೆಯಲ್ಲಿ, ಇದೇ ಒಂದು ಮಾರ್ಗದಲ್ಲಿ CM ಅವರ ಕಾನ್ವೆ ತೆರಳುತ್ತೆ. ಹೀಗಾಗಿ ಇದು ಕೂಡ ಪೊಲೀಸರ ಮತ್ತು ಆಯೋಜನೆಕಾರರ ಒಂದು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಪ್ರೇಮ್, ಇದೇ ಪಕ್ಕದಲ್ಲೇ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಾಕಷ್ಟು ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡು ಕಟೌಟ್ಗಳನ್ನು ಹಾಕಬೇಕಾಗಿತ್ತು. ಆದರೆ ಕಟೌಟ್ಗಳನ್ನು ಯಾವ ಪ್ರಮಾಣದಲ್ಲಿ ಹಾಕಿದ್ದಾರೆ ಅನ್ನೋದು ಕೂಡ ಈ ಒಂದು ಘಟನೆಯಿಂದ ಗೊತ್ತಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಲಕ್ಷಾಂತರ ಸಂಖ್ಯೆಯ ಜನ ಸೇರುವಂತಹ ಜಾಗ, ಈ ರೀತಿ 30-40 ಅಡಿ ಉದ್ದದ ಕಟೌಟ್ ಹಾಕುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಿತ್ತು. ಈ ರೀತಿ ಆ ಕ್ಷಣಕ್ಕೆ ಬೀಳುವ ರೀತಿಯಲ್ಲಿ ಅಥವಾ ಗಾಳಿಗೆ ಬೀಳದೇ ಇರುವ ರೀತಿಯಲ್ಲಿ ಅದನ್ನು ಬಿಗಿಯಾಗಿ ಕಟ್ಟುವಂತಹ ಕೆಲಸ ಆಗಬೇಕಿತ್ತು. ಬಟ್ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಈಗ 3 ಗಾಯಗೊಂಡಂತೆ ಕಾಣಿಸ್ತಾ ಇದೆ. ಗಾಯಗೊಂಡವರನ್ನು ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿದೆ.